ನಮಸ್ಕಾರ. ಇವತ್ತು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಇವತ್ತು ನಾವು ಅವರ ನಿವಾಸದಲ್ಲಿದ್ದೀವಿ. ಅಂದರೆ 63ನೇ ವರ್ಷದ ಹುಟ್ಟುಹಬ್ಬವನ್ನು ತಮ್ಮ ಅಭಿಮಾನಿಗಳ ಜೊತೆ ಅವರು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ, ಒಂದಿಷ್ಟು ಜನ ಅಭಿಮಾನಿಗಳು ಅವರ ಮನೆ ಎದುರುಗಡೆ ಬಂದಿದ್ದಾರೆ, ಅವ್ರ ಜೊತೆ ಮಾತನಾಡ್ಸೋಣ. ಸರ್, ಇವತ್ತು ಶಿವಣ್ಣ ಅವರ ಹುಟ್ಟುಹಬ್ಬದ ಸಂಭ್ರಮ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ನಾವು ಗುಂಡ್ಲುಪೇಟೆಯಿಂದ ಬಂದಿರೋದು. ನೋಡೋದಕ್ಕೆ ಬಂದಿರೋದು. ಹ್ಯಾಪಿ ಬರ್ತ್ಡೇ ಶಿವಣ್ಣ. ಹುಲಿಗನನಾಡು ಗುಂಡ್ಲುಪೇಟೆಯಿಂದ ಬಂದಿರೋದು. ಹ್ಯಾಪಿ ಬರ್ತ್ಡೇ ಬಾಸ್, ಹ್ಯಾಪಿ ಬರ್ತ್ಡೇ ಶಿವಣ್ಣ. ನಾವು ಚಾಮರಾಜನಗರದಿಂದ ಬಂದಿದ್ದೀವಿ, ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರದಿಂದ. ಶಿವಣ್ಣ ಅವ್ರನ್ನ 3 ವರ್ಷದಿಂದ ನೋಡಿಲ್ಲ ನೀವೇ, ಇವತ್ತು ನೋಡೋಕೆ ಬಂದಿದ್ದೀವಿ. ತುಂಬ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆಯೇ ಪುನೀತ್ ರಾಜ್ಕುಮಾರನ್ನ ನೋಡ್ಬೇಕು ಅನಿಸಿತ್ತು, ಅವರು ಇರಲಿಲ್ಲ. ನಮಗೆ ತುಂಬ ನೋವಾಗ್ತಾಯಿದೆ. ಅಟ್ಲೀಸ್ಟು ಕೊನೆ ಪಕ್ಷ ನಾವು ಇವರು ಇದರಲ್ಲಿ ಯುವರಾಜ್ ನೋಡೋಕ್ಕೆಲ್ಲ ಅಟ್ಲೀಸ್ಟ್ ಈ ಕ್ಷಣದಲ್ಲಾರು ಅವ್ರು ನೋಡಬೇಕು ಅಂತ ತುಂಬ ಆಸೆ. ಅದಕ್ಕೊಂದು ಅವಕಾಶ ಕಲ್ಪಿಸ್ಕೊಡಿ. ನೋಡಿಲ್ಲ ಮೇಡಮ್, ನಾವು ಮೈಸೂರಿಂದ ಬಂದಿರೋದು. ಅಣ್ಣಿಂಗೆ ನೋಡ್ತಾ ಇರ್ತೀನಿ, ಮೈಸೂರು ಬರ್ತಾ ಇರ್ತಾರೆ, ನಾವು ಮೀಟ್ ಆಗ್ತಾ ಇರ್ತೀನಿ. ಇವತ್ತು ನಮಗೆ ಸ್ಪೆಷಲ್ ಡೇ. ನಮಗೆ ಅಣ್ಣಂಗೆ ನೋಡ್ರೆ ಒಂಥರ ಖುಷಿ ಆಯ್ತದೆ. ಅಣ್ಣನ ಥರ ನಾವು ಅಣ್ಣಂದು ಫಿಲಮ್ ನೋಡ್ಬಿಟ್ಟು ನಾವು ದೊಡ್ಡವ್ರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು, ಅಕ್ಕನಿಗೆ ಇರಲಿ, ಅಮ್ಮನಿಗೆ ಇರಲಿ, ಅಪ್ಪನಿಗೆ ಇರಲಿ, ಅಜ್ಜಿಗೆ ಇರಲಿ, ಅಣ್ಣಂದು ಫಿಲಮ್ ನೋಡ್ಬಿಟ್ಟಿನ ನಾನು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ತಾ ಇರೋದು. ಜೈ ಶಿವಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶಿವಣ್ಣ ಹಾಂ, ಬರ್ಕಳ ಪೇಪರ್ ಮುಂದೆ ಬೆಂಗಳೂರು ನಮ್ಮದು, ಶಿವಣ್ಣ ನಮ್ಮದು. ಟಕ್ಕ ಟಕ್ಕ ಟಕ್ಕಾಯ್ಸು, ಟಕ್ಕ ಟಕ್ಕ ಟಕ್ಕಾಯ್ಸು, ಲಗ ಲಗ ಲಗಾಯ್ಸು, ಲಗ ಲಗ ಲಗಾಯ್ಸು. ಈ ಗಡಿ ಬಿಡಿ ಕೃಷ್ಣ, ಈ ಗಡಿ ಬಿಡಿ ಕೃಷ್ಣ, ನೀ ಸಿಂಹದ ಮರಿ ನಾನು ಕೇಳಮ್ಮ. ಮೇಡಮ್ ಅಷ್ಟೇ. ಭಾರತ್ ಮಾತೆಯ ಸುಪುತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಶಿವಣ್ಣನವರ ಇವತ್ತಿನ ದಿನ ಹುಟ್ಟಿದಹಬ್ಬ. ಶಿವಣ್ಣರವರು ನಮ್ಮ ಈ ದಿನ ಕರ್ನಾಟಕದಲ್ಲಿ ನಮ್ಮ ಹಿಂದುತ್ವ ಮತ್ತು ಕನ್ನಡ ಭಾಷೆಯನ್ನು ಪೂರ್ತಿ ವಿಶ್ವಾದ್ಯಂತ ಅವರು ವಿಶ್ವಾದ್ಯಂತ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಶಿವಣ್ಣನವರಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಜೈ ಶಿವಣ್ಣ. ಶಿವಣ್ಣ 63 ಹ್ಯಾಪಿ ಬರ್ತ್ಡೇ. ಬಾಗಲಕೋಟೆ ಜಿಲ್ಲಾ ಖುಷಿ ಅನಿಸ್ತಾ ಇದೆ ಅಷ್ಟೇ. ಒಂದೊಂದ್ಸಲ ಹುಷಾರಿದ್ದಿಲ್ಲ ಅವ್ರಿಗೆ, ಏನೋ ಮೀಟ್ ಮಾಡಿಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿರೋದು, ಹುಣಗುಂದಿಂದ ಬಂದಿರೋದು. ಹ್ಯಾಪಿ ಬರ್ತ್ಡೇ. 63ನೇ ವರ್ಷದ ಹುಟ್ಟಿದಬ್ಬರ ಶುಭಾಶಯ. ಇಷ್ಟ ಅಂದರೆ ಅವರು ಮೊದಲಿನಿಂದ ಇದು ಮಾಡಿದವರು, ಒಂದು ಒಳ್ಳೆಯ ಇದರಿಂದ ಬಂದವರು, ಅದಕ್ಕೋಸ್ಕರ ಇಷ್ಟಪಡ್ತಾರೆ. ನಾವೊಬ್ಬರೇ ಅಂತ ಇಲ್ಲಿ ಎಲ್ಲೆಲ್ಲಿಂದ ಬಂದಾರೆ ಅಂತ ಗೊತ್ತಿಲ್ಲ, ನಾವೆಲ್ಲ ಅವ್ರಿಗಿನ್ನೂ ಗೊತ್ತಿಲ್ಲ. ಏನೋ ಒಂದು ಅಭಿಮಾನಿಗೋಸ್ಕರ ಒಂದು ಏನೋ ಸಂಸ್ಕೃತಿ, ಅವ್ರ ತಮ್ಮವರು ಅವರೆಲ್ಲ ನಮ್ಗೆ ಆತ್ಮೀಯಿಂದ ಇದು ಇದ್ದವರು, ಕರೆದ್ರೂ ಏನಪ್ಪ ಯಾಕಪ್ಪ ಅಂತ ಕೇಳಿದವರು, ಏನು ಇಲ್ಲೇನು ಆ ಥರ ಮಾತಾಡಿದಾರಲ್ಲ, ಅವ್ರನ್ನಂದ್ರೆ ಇಷ್ಟ ಆಗುತ್ತೆ ಜನರಿಗೆ, ನಾವೊಬ್ಬರಿಗೆಲ್ಲ. ಅದಕ್ಕೋಸ್ಕರ ಬಂದಿರೋದು ಅಷ್ಟೇ, ಮತ್ತು ಇನ್ನೇನಿಲ್ಲ. ನಾವು ಚಾಮರಾಜನಗರದಿಂದ ಬಂದಿದ್ದೀವಿ. ಅಪ್ಪಟ ದೊಡ್ಡ ಮನೆ ಅಭಿಮಾನಿಗಳನ್ನು. ಶಿವರಾಜ್ ಕುಮಾರ್ ಅವರು ನೆನ್ನೆ ನೋಡ್ಬೇಕಂತ ಬಂದು ರಾತ್ರಿ ಮೀಟ್ ಮಾಡೋಕ್ಕಾಗಿಲ್ಲ. ಸುಮಾರು 2-3 ಗಂಟೆ ವೆಯ್ಟ್ ಮಾಡಿದ್ರು, ಆದರೆ ಬಿಡಲಿಲ್ಲ. ಇವತ್ತು ಎಷ್ಟೊತ್ತಾದ್ರು ಅಣ್ಣನ ನೋಡ್ಬಿಟ್ಟು ಆಶೀರ್ವಾದ ತಗೊಂಡವ್ರ ಹತ್ರ ಹೋಗೋಣ ಅಂತ ಬಂದಿದ್ದೀವಿ ನಾವು ಚಾಮರಾಜನಗರ ಗಡಿ ಜಿಲ್ಲೆಯಿಂದ. ಪ್ರತಿಯೊಂದು ಸಿನಿಮಾನು ಫಸ್ಟ್ ಡೇನೇ ನೋಡ್ಬೇಕು ನಾವು ಶಿವಣ್ಣ ಅವ್ರ ಸಿನಿಮಾನ. ಈಗಿನಿಂದಲ್ಲ, ನಾವು ಸುಮಾರು 4ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದು. ಶಿವಣ್ಣ ಅವರು ಪ್ರತಿಯೊಂದು ಸಿನಿಮಾ ಮೂವಿನೂ ನೋಡ್ತೀವಿ ನಾವು. ಎನರ್ಜಿ ಅವರು ನೋಡೋದಲ್ಲ, 18 ವರ್ಷದ ಯುವಕರ ಥರ ಕಾಣ್ತಾ ಇದ್ದಾರೆ. ಇತ್ತೀಚೆಗೆ ಸ್ವಲ್ಪ ಅವ್ರಿಗೆ ಒಂದು ಆಪ್ರೇಷನ್ ಆಗಿದೆ. ದೇವರು ಅವ್ರಿಗೆ ಚೆನ್ನಾಗಿ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಮೊದಲಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಾವು ಗಾಜನೂರು ಪಕ್ಕ ಅವ್ರ ಊರಿನ ಪಕ್ಕದ ಹಳ್ಳಿಯವರು, ಅರಕಲವಾಡಿ ಅಂತ, ಅಲ್ಲಿಂದ ಬಂದಿರೋದು. ಪ್ರತಿ ವರ್ಷ ಬರ್ತಾಯಿದ್ದೀವಿ. ಒಂದು 4-5 ವರ್ಷ ಸರಿಯಾಗಿ ನೋಡೋಕೆ ಸಿಕ್ಕಿಲ್ಲ. ಈ ವರ್ಷ ಅವ್ರನ್ನ ನೋಡಿ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನು ಹೇಳೋಕ್ಕಲ್ಲ ಅವ್ರ ಬಗ್ಗೆ, ಜಾಸ್ತಿ ಹೇಳ್ತಾ ಇದ್ರೆ ನನಗೆ ತುಂಬ ಈಗ ಅವರು ತುಂಬ ಕ್ಯಾನ್ಸರ್ಲಿ ತುಂಬ ಹುಷಾರಾಗಿ ಬಂದಿರೋದೇ ತುಂಬ ಸಂತೋಷ ನಮ್ಗೆ. ಅದೇ ಇವತ್ತು ನಮ್ಗೆ ಸಂತೋಷದ ಹುಟ್ಟುಹಬ್ಬ ಇವತ್ತು ನಮಗೆ. ಅವರ ಮನೆಯ ನಿವಾಸದ ಎದುರುಗಡೆ ಇದ್ದೀನಿ. ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿ ನೆರೆದಿದ್ದಾರೆ, ಸಾಲುಗಟ್ಟಿ ನಿಂತಿದ್ದಾರೆ. ಅಂದರೆ ಕೇಕನ್ನು ಕೈಯಲ್ಲಿ ಹಿಡಿದುಕೊಂಡು ಸಾಲುಗಟ್ಟಲ್ಲಿ ನಿಂತಿದ್ದಾರೆ. ವಿವಿಧ ಭಾಗಗಳಿಂದ ಕೂಡ ಬಂದಿರುವಂಥದ್ದು ಅಭಿಮಾನಿಗಳು, ಬೆಳಗ್ಗೆಯಿಂದನೇ ಇಲ್ಲಿ ಜಮಾಯಿಸಿರುವಂಥದ್ದು. ಬನ್ನಿ, ಇವ್ರ ಜೊತೆ ಮಾತನಾಡ್ಸೋಣ. ಇವತ್ತಿನ ಸಂಭ್ರಮದ ಬಗ್ಗೆ ಇವ್ರ ಜೊತೆ ಮಾತನಾಡೋಣ, ಅಭಿಮಾನಿಗಳ ಜೊತೆ. ಸರ್ ನಮಸ್ತೆ. ಸರ್ ಎಲ್ಲಿಂದ ಬಂದಿದ್ದೀರಾ? ಮೇಡಮ್, ನಾವು ಹೊಸಪೇಟೆ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕಿಂದ ಬಂದಿದ್ದೀವಿ ಮೇಡಮ್. ಇವತ್ತು ಶಿವಣ್ಣ ಅವರ 63ನೇ ಹುಟ್ಟುಹಬ್ಬದ ಸಂಭ್ರಮ. ಸೊ ಎಲ್ಲ ಪೋಸ್ಟರ್ಗಳನ್ನು ನೋಡಿದ್ವಿ, ಜೊತೆಗೆ ಈ ಥರ ನೀವು ಬಂದಿದ್ದೀರಾ, ಏನು ಅನಿಸ್ತಾ ಇದೆ? ಮೇಡಮ್, ನಮಗಂತೂ ತುಂಬ ಖುಷಿ ಆಗ್ತಿದೆ. ಶಿವಣ್ಣ ಇದೇ ಥರನ ಬರ್ತಡೇನ ಆಚರಿಸ್ಕೊಂತಿರ್ಬೇಕು, ನಾವು ಪ್ರತಿ ವರ್ಷವೂ ಬರ್ಬೇಕಂತ ನಮಗೂ ತುಂಬ ಆಸೆ ಮೇಡಮ್. ಶಿವಣ್ಣ ಹೀಗೆ 100 ವರ್ಷ ಹಿಂಗೆ ಇರ್ಬೇಕಂತ ನಮಗೆ ಭಾಳ ಆಸೆ ಮೇಡಮ್.
ಅದೊಂದು ಭಾರಿ ತುಂಬ ಖುಷಿ ಮೇಡಮ್ ನಮಗೆ. ನಾವು ಭಾಳ ತುಂಬ ಇಷ್ಟ ಶಿವರಾಜ್ ಕುಮಾರ್ ಜನ್ಮದ ಜೋಡಿ, ಕುರ್ಬಾನ್ ರಾಣಿ, ಜನ್ಮದ ಜೋಡಿ ಎಲ್ಲ ಫಿಲ್ಮ್ ಭಾಳ ಅಲ್ಲಿಂದನೇ ನೋಡ್ಕೊಂತ ಬಂದಿದ್ದೀವಿ ರೀ ಮೇಡಮ್ ಅವರೇ. ಆ್ಯಕ್ಚುಲಿ ಏನು ಹೇಳ್ಬೇಕಪ್ಪ ಅಂತಪ್ಪ ಅಂದರೆ ಜನ್ಮದ ಜೋಡಿ ನೋಡಿದಾಗೆ ನಾನು ಭಾಳ ಅನ್ಕೊಂಬಿಟ್ಟೆ, ನಾನು ಹುಟ್ಟಿದರೆ ಇಂಥ ಮಗ ಹುಟ್ಟಬೇಕು, ಕರ್ನಾಟಕದಾಗ ಹುಟ್ಟಿದರೆ ಇಂಥ ಮಗ ಹುಟ್ಟಬೇಕು, ದೇಶದ ಕಾಯ ಅಂಥ ಮಗ ಹುಟ್ಟಬೇಕು, ಅಂಥ ಮಗ ನನಗಂತೂ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಮಕ್ಕಳು ನಮ್ಮ ಹುಟ್ಟೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಗಂಡು ಮಗ ಆಗಲಿ ಹುಟ್ಟಲಿ ನನಗಂತೂ ತುಂಬ ದೇವ್ರ ಬೇಡಿಕೆ. ಆತನ ಹೆಸರೇ ಇಟ್ಟಿದ್ದೀನಿ ರೀ ಮೇಡಮ್, ಶಿವರಾಜ್ ಅಂತೇಳಿ. ಆತನ ಹೆಸರು ಮಗನ ಕೂಡ ಅದನ್ನೇ ಹೆಸರೇ ಇಟ್ಟು ಆ ಬರ್ತಡೆಗೆ ಸಾರ್ ಹತ್ರ ಬಂದು ಫಸ್ಟ್ ಬರ್ತಡೆ ಕೇಕ್ ಕಟ್ ಮಾಡಿಸಿದ್ರೆ ಹೋಗಿನಿ ರೀ ಮೇಡಮ್ ಅವರೇ. ಫಸ್ಟ್ನೇ ಬರ್ತಡೆಗೆ 3 ವರ್ಷವೂ ಬಂದೀವಿ ರೀ, 2 ವರ್ಷದ ಒಳಗಡೆ ಬಂದಿಲ್ಲ. ಅವಾಗಲಿಂದ ನಾ ಇದನ್ನ ಕರ್ಕೊಂಬಂದು ಕೇಕ್ ಕಟ್ ಮಾಡಿಸಿದ್ದು ಹೋಗಿ ಇವ್ರಿಗೆ ವಿಶ್ ಮಾಡೇ ಕಳಿಸಿದ್ದಾರೆ ಇವನಿಗೆ. ಮೇಡಮ್ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ರೆಬಲ್ ಸ್ಟಾರ್ ಅಂಬರೀಶ್ ಅವರಿಂದ ಬಂದಿದ್ದೀನಿ. ಅವ್ರು 63ನೇ ಹುಟ್ಟುಹಬ್ಬವನ್ನು ಆಚರಿಸಲು ಬಂದಿದ್ದೀವಿ. ವರ್ಷ ಬರ್ತಾಯಿದ್ದೀವಿ ಮೇಡಮ್. ಹೀಗೆ ಎಲ್ಲ ಸ್ನೇಹಿತರುಗಳೆಲ್ಲ ಬಂದು ಆ ಹಬ್ಬ ಮಾಡ್ದಂಗೆ ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ನೆನ್ನೆ ನೈಟೇ ಬಂದಿರೋದು, ಇವತ್ತು ಅವ್ರು ನೋಡಿ ಕೇಕ್ ಕಟ್ ಮಾಡಿಸೋವರೆಗೂ ಇದ್ದು ಹೋಗ್ತೀವಿ ಮೇಡಮ್. ಓಂ ಮೇಡಮ್, ಓಂ ಸಿಂಹದ ಮರಿ, ಓಂ ಒಂದು 15-20 ಸತಿ ನೋಡಿದ್ದೀನಿ ಮೇಡಮ್. ಸಿಂಹದ ಮರಿ ಅಂತ ಒಂದು 30 ಸತಿ ನೋಡಿದ್ದೀನಿ ಮೇಡಮ್. ಜನ್ಮದ ಜೋಡಿ ಅಂತೂ ಮೇಡಮ್ ಲೆಕ್ಕನೇ ಇಲ್ಲ ಮೇಡಮ್. ಅಯ್ಯೋ ಒಂದು ಸಾಂಗ್ ಆಡ್ಬಿಡ್ತೀವಿ ಮೇಡಮ್. ರಾಜ ಶಿವರಾಜ ನನ್ನ ಗಲ್ಲಿಗೆ ನೀನೆ ಮಹಾರಾಜ.
ಸರ್ ಅದು ಹೇಳಬಾರ್ದು, ಕನ್ನಡದ ಕಣ್ಮಣಿ ಅದು. ಡಾಕ್ಟರ್ ಶಿವರಾಜ್ ಕುಮಾರ್ ಅಂದರೆ ಒಂಥರ ನಮಗೆ ಹೆಮ್ಮೆ ಪವರ್ಫುಲ್ಲು, ಕರೆಂಟ್ ಪಾಸ್ ಇದ್ದಂಗೆ ಅದು. ಅದಕ್ಕೆ ಇವತ್ತು ಅವ್ರಿಗೆ ನಾನು ವಿಶ್ ಮಾಡೋಕ್ಕೆ ಬಂದಿದ್ದೀನಿ. ನನಗೆ ವಿಶ್ ಮಾಡೋಕ್ಕಂದರೆ ಅದು 45 ವರ್ಷದಿಂದ ನನಗೆ ಅವ್ರಿಗೆ ಭೇಟಿ ಆಗಿಲ್ಲ. ಇವತ್ತೇ ನಾನು ಭೇಟಿ ಆಗ್ತಾರೆ ಅಂತ ಬಂದಿದ್ದೀನಿ ಮೇಡಮ್ ಅವರೇ. ನೋಡೋಣ ದೇವರು ಭೇಟಿ ಮಾಡಿಸ್ತಾರ ಇಲ್ವ ನೋಡೋಣ ಅಂತ ಬಂದಿದ್ದೀನಿ. ಮೇಡಮ್ ಅವರೇ, ಇದು 13 ವರ್ಷದಿಂದ ಮಾಡಿದ್ದೀನಿ. ಎಲ್ಲರೂ ಪ್ರತಿಯೊಬ್ಬರು ಇಂಥವ್ರು ಇಲ್ಲ ಅಂತಲ್ಲ, ಎಲ್ಲರೂ ಇದ್ದಾರೆ ಇದರಲ್ಲಿ, ಯಾರೂ ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಬ್ಬರು ಇದ್ದಾರೆ. ಯಾಕಂದರೆ ನಾನು ನಮ್ಮ ಕನ್ನಡದಕ್ಕೋಸ್ಕರ ಏನಾರು ಒಂದು ಮಾಡಬೇಕಂತ ಇದನ್ನು ನಾನು ಆಟೋ ಮಾಡಿ ಇಡೀ ಕರ್ನಾಟಕ ಎಲ್ಲ ತಿರುಗ್ತಾ ಇದ್ದೀನಿ ಮೇಡಮ್ ಅವರೇ. ಇವತ್ತು ಶಿವಣ್ಣ ಅವರ ಮನೆಗೆ ಈ ಥರ ಬಂದಿದ್ದೀರಾ ನೀವು, ಆಟೋ ಇಟ್ಕೊಂಡು ಬಂದಿದ್ದೀರಾ, ಸೊ ಏನಂತೀರಾ, ಅವರಂದ್ರೆ ಯಾಕೆ ಇಷ್ಟ ನಿಮಗೆ? ನಮಗೆ ಇವಾಗಿಂದ ಅಲ್ಲ ಮೇಡಮ್ ಅವರೇ, ನಾವು ಚಿಕ್ಕ ವಯಸ್ಸು ಇದ್ದಾಗ ನಮ್ಗೆ ಅವ್ರಿಗೆ ಅಷ್ಟೊಂದು ಇಷ್ಟ, ನಮಗೆ ಭಾಳ ಇಷ್ಟ ಅಂದರೆ ಭಾಳ ಇಷ್ಟ. ಯಾಕಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು, ಪುನೀತ್ ಅವರಿಂದ ಹಿಡಿದು, ಶಿವಣ್ಣವರಿಂದ ಹಿಡಿದು, ರಾಘಣ್ಣವರಿಂದ ಹಿಡಿದು ನಮ್ಗೆ ಅಷ್ಟೊಂದು ಇಷ್ಟ ಅವರು. ಅದೊಂಥರ ಪವರ್ಫುಲ್ ಕರೆಂಟ್ ಇದ್ದಂಗೆ ನಮಗೆ. ನಮ್ಗೆ ಅವ್ರ ಸಿನಿಮಾ ಭಾಳ ಇಷ್ಟವಾದಂದ್ರೆ, ನನಗೆ ಭಾಳ ಇಷ್ಟವಾದ ರಥಸಪ್ತಮಿ ಆನಂದ. ನನಗೆ ಭಾಳ ಯಾವಾಗ ನೋಡಿದ್ರು ನನ್ನ ಆಟೋದಲ್ಲಿ ಅವ್ರು ಎನಿ ಟೈಮ್ ಸಾಂಗ್ ನಡೀತಾನೆ ಇರ್ಬೇಕು ನನಗೆ, ಅಷ್ಟೊಂದು ಇಷ್ಟ. ಈ ಜೋಗಿ ಬಾಗಿ ಭಾಳ ಅವನು ತುಂಬ ಇಷ್ಟ. ನನಗೆ ಭಾಳ ವಿಶೇಷವಾದಂದ್ರೆ ಆನಂದ ಪಿಕ್ಚರ್, ಫಸ್ಟ್ ಪಿಕ್ಚರ ನಂಗೆ ಭಾಳ ಇಷ್ಟ ಅವ್ರಿಗೆ. ಹಿಟ್ಟು ಮೇಡಮ್ ಅವರೇ, ಅದೆಲ್ಲ ಒಂಥರ ರಸದವತಾನ ಅದು ಹಾಡುಗಳೆಲ್ಲ, ಅಷ್ಟೊಂದು ನನಗೆ ಇಷ್ಟ ಅವ್ರದ್ದು. ಅವ್ರ ಪಾತ್ರದಲ್ಲಿ ನೋಡ್ಬೇಕಂದ್ರೆ ಮಚ್ಚು ಬೇರೆ, ಅದೊಂದು ಲುಕ್ಕೇ ಬೇರೆ. ಆ ಲುಕ್ ಯಾರು ಮಾಡೋಕ್ಕೂ ಬರಲ್ಲ, ಯಾರು ಹುಟ್ಟೋದಿಲ್ಲ, ಅದು ಹುಟ್ಟೋಕ್ಕೂ ಚಾನ್ಸು ಇಲ್ಲ ಬಿಡಿ ಮೇಡಮ್ ಅದು. ನೋಡಿ ಮೇಡಮ್ ಅವರೇ, 18 ವರ್ಷದಂಗೆ ಇದ್ದಂಗಿದ್ದಾರೆ. ಯಾರು ಹೇಳ್ತಾರೆ ಅವ್ರ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು? ಯಾರು ಹೇಳ್ತಾರೆ ಮೇಡಮ್ ಅವರೇ? ಅವ್ರ ವಯಸ್ಸಾಗಿಲ್ಲ, ಸುಮ್ಮನೆ ಸುಳ್ಳು ಅದೆಲ್ಲನೂ, ಇವೆಲ್ಲ ಸುಳ್ಳು. ಅವ್ರು ಇವತ್ತು ಹೆಂಗು 18 ವರ್ಷದ ಹುಡುಗ ಇದ್ದಂಗಿದ್ದಾರೆ ಮೇಡಮ್ ಅವರು. ಮೇಡಮ್ ಅವರೇ, ಅವರಿಗೆ ದೇವರು ಆಯುರ್ವೇದ ಆಶೀರ್ವಾದ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಮೇಡಮ್ ಅವರೇ. ಶಿವಣ್ಣ, ನೀವು ಯಾವತ್ತೂ ಹಿಂಗೆ ನಗ್ನಗ್ತಾ ಹಿಂಗೆ ಇರಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಮೇಡಮ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಚಿಕ್ಕಮಗಳೂರಿನಿಂದ ಅವರ ಅಪ್ಪಟ ಅಭಿಮಾನಿಯಾದಂತಹ ಕಾಫಿನಾಡು ಚಂದ್ರು ಅವರು ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ನಮ್ಮ ಜೊತೆ ಇವತ್ತು ಅವರಿದ್ದಾರೆ. ಹಾಯ್ ಚಂದ್ರು ಅವರೇ, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ ನೀವು? ಒಂದು ಸ್ವಲ್ಪ ಈ ಕಡೆ ನೋಡ್ತೀರಾ? ಓಕೆ, ಸೂಪರ್. ಆ್ಯಂಡ್ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನಾವು ನೋಡಿದ್ದೀವಿ. ಸಾಕಷ್ಟು ಜನ ನಿಮ್ಮನ್ನು ನೋಡಿ ಫಾಲೋ ಮಾಡೋರು ಸುಮಾರು ಜನ ಇದ್ದಾರೆ. ಸೊ ಇವತ್ತು ಶಿವಣ್ಣನ ಅವರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ನೀವು ಬಂದಿದ್ದೀರಾ, ಚಿಕ್ಕಮಗಳೂರಿಂದ ಬಂದಿದ್ದೀರಾ, ಹೇಗನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಹಾಗಾಗಿ ವಿಶ್ ಮಾಡಬೇಕಂತ ಬಂದ್ವಿ. 63ನೇ ವರ್ಷ ಅಲ್ವಾ ಮೇಡಮ್, ಹಾಗಾಗಿ ನಿನ್ನೂ ಚೆನ್ನಾಗಿರಲಿ ಅವರು ಅಂತ ಆರಾಧಿಸ್ತೀನಿ ಅಂತ. ದೇವರ ನಿನ್ನೂ ಆಯುಷು ಆರೋಗ್ಯ ಎಲ್ಲ ಕೊಡಲಿ ಗೀತಕ್ಕ ಶಿವಣ್ಣವರಿಗೂ. ಅವ್ರ ಜೋಡಿ ಯಾವತ್ತೂ ಶಿವಪಾರ್ವತಿ ಥರನೇ ನೋಡ್ಬೇಕಂತ ಆಸೆ. ಇನ್ನು ಇತ್ತೀಚೆಗೆ ನೀವು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಯಾಕೆ ಅಂತ ಕೇಳ್ಬೋದಾ? ಮೇಡಮ್, ಸುಮಾರು ಜನ ನಾನು ಸತ್ತೋಗಿದ್ದೇನೆ ಅಂತ ಎಲ್ಲ ಹೇಳ್ಬಿಟ್ಟಿದ್ರು. ಹಾಗಾಗಿ ಶ್ರದ್ಧಾಂಜಲಿ ಹಾಕಿದ್ರು ಭಾವಪೂರ್ವಕ ಅಂತ. ಇಲ್ಲ, ಅದು ಹಾಕಿದ್ರು, ಅದು ಸುಮಾರು ಜನ ಮಿಲಿಯನ್ ಗಟ್ಟಲೆ ಓಡಿತ್ತು. ಆಮೇಲೆ ಅಣ್ಣರಿಗೂ ಗೊತ್ತಾಗಿತ್ತು, ಮತ್ತು ಗೀತಕ್ಕರಿಗೂ ಗೊತ್ತಾಗಿತ್ತು ಎಲ್ಲ. ಆಮೇಲೆ ಹೇಳಿದೆ ಬಿಡಿ ಆಯಸ್ ಜಾಸ್ತಿ ಅಂದರು. ಮತ್ತು ಅಶ್ವಿನಕ್ಕರಿಗೂ ಗೊತ್ತಾಗಿತ್ತು. ಆಮೇಲೆ ಅಶ್ವಿನಕ್ಕರಿಗೂ ತೋರಿಸಿದೆ. ಅವಾಗ ಏನು ಡೋಂಟ್ ವರಿ ಮಾಡ್ಕೋಬೇಡಿ, ನಿಮ್ಮ ದಾರಿ ಮುಂದೆ ನುಗ್ಗಿ ಅಂತ ಹೇಳಿದ್ರು. ಯಾಕೆ ಚಂದ್ರು ಅವರನ್ನು ಯಾಕೆ ಈ ಥರ ಇಷ್ಟು ನೀವು ಫೇಮಸ್ ಆಗಿದ್ದೀರಾ, ಆದ್ರೂ ಈ ಥರ ಎಲ್ಲ ಟ್ರೋಲ್ ಮಾಡಿದಾಗ ನಿಮಗೆ ಬೇಜಾರು ಅನ್ಸಲ್ವಾ? ಆದರೆ ಏನು ಮಾಡೋಕ್ಕಾಗುತ್ತೆ, ಈಗ ಊಟ ಮಾಡ್ಬೇಕಾರೆ ಒಂದು ತಟ್ಟೆಗೆ ಅನ್ನ ಹಾಕೊಂತೀವಿ. ಹಾಕೋಬೇಕಾರೆ ಅದ್ರಲ್ಲಿ ಹೊಗಳು ಎಷ್ಟಿದಾವೆ ಅಂತ ಲೆಕ್ಕ ಮಾಡೋಕ್ಕಾಗಲ್ಲ. ನಮ್ಮ ಶಿವಣ್ಣರಿಗೆ ನೋಡಿ, ಈಗ ನಮ್ಮ ಶಿವಣ್ಣರಿಗೆ 63 ವರ್ಷ, ನನಗೆ 43 ವರ್ಷ. ಅದನ್ನೇ ಡೈಲಾಗು. ನಮ್ಮ ಶಿವಣ್ಣರಿಗೆ 63, ನನಗೆ 43. ನಾವು ಕುಡಿತಿದ್ದೆ 83 ಕಾಫಿ. ಎಕಾಲ್ಮಿ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಬರ್ತ್ಡೇ ಆಗಿತ್ತು. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ ಎಲ್ಲ ಡಾಕ್ಟರ್ ನೋಡ್ಕೊಂಡು ವೀಕ್ ಇರ್ಬೋದು, ಗೀತ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂದು ಬೆಳೆದ ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದು, ಅವರೇ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ಏನಂತೀವಿ, ಒಂದು ಎಮೋಷ್ನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿದೆ. ಅದು ಬಂತು, ಅದರಿಂದ ಶುರುವಾಯಿತು. ಆಮೇಲೆ ನಾನು ಐ ವಾಂಟೆಡ್ ಓಪನ್, ಯಾಕಂದರೆ ಎಲ್ಲ ಇದ್ರೂ ನಾವು ಓಪನ್ ಆಗಿ ಹೇಳ್ತೀವಿ, ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು?
ಮನಸ್ಸಿಗೆ ಹೇಳ್ತೀವಿ, ಬ್ರೀತಿಂಗ್ ಏದಿಲ್ಲ ಹೇಳ್ತೀರ ಆವಾಗ ಓಪನ್ ಅಪ್ ಆಗಿ. ಬಟ್ ದೇವ್ರು ಎಲ್ಲಿಂದ ಸ್ಟ್ರೆಂತ್ ಕೊಟ್ಟನೆ ಡಾಕ್ಟರ್ ಶಶಿಧರ್ ಅವರು, ವಿ ಕೆ ಶ್ರೀನಿವಾಸ್ ಅವರೆಲ್ಲ ಫಸ್ಟ್ ನನಗೆ ಒಂದು ಏನಂತೆ ಒಂದು ಕೌಚಿ ಥರ ಇದೆ ಬಂದು ನನಗೆ ಒಂದು ಟ್ರೀಟ್ಮೆಂಟ್ಲಿ ಭಾಳ ಸಹಾಯ ಆಯಿತು. ಬೇಗ ಟ್ರೀಟೆಡ್ ಇನ್ನೊಂದು ಶಶಿಧರ್ ಅವರು, ವಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟರು, ಆಮೇಲೆ ಯೋಗಿತಾ ಅಂತ ಒಬ್ಬರು ಅವರು ಯಾವಾಗಲೂ ಕೀಮೋ ಬರಬೇಕಾರೆಲ್ಲ ಬಂದು ಪಕ್ಕದಲ್ಲಿ ಇಟ್ಕೊಂಡು ಯಾವಾಗ ಕೇಳೋ ನೋವು ಅಂದರೆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟ್ರ್ ಯಾವ್ಯಾವ ರೂಪದಲ್ಲ ಬರ್ತಾರೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮಿ ಆ್ಯಂಡ್ ಭಾಳ ಚೆನ್ನಾಗಿತ್ತು ಅದೆಲ್ಲ ಆ ಪೀರಿಯಡು. ಅದಾದಮೇಲೆ ಡಾಕ್ಟರ್ ಮನೋಹರನ್ನು ಮೇಲೆ ಆಪ್ರೇಷನ್ ಮಾಡಿ ಅಮ್ಮ. ಬಟ್ ಸಪೋರ್ಟ್ ಇದೆ, ಸಪೋರ್ಟ್ ಮೇಜರ್ಲಿ ಫ್ಯಾಮಿಲಿ. ಗೀತಾ, ನಿಧಿ ಇರ್ಬೋದು, ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಮಾಡ್ತಿರೋ ವಾಕಿಂಗ್ ಅವರು ಇರ್ಬೋದು, ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ, ದುನಿಯಾ ವಿಜಯ್, ಸುದೀಪ್, ಯಶ್ ಇರ್ಬೋದು, ಎಲ್ಲರೂ ದೇರ್ ಸೋ ಕನ್ಸರ್ನ್. ಆ್ಯಂಡ್ ಅವರು ಯಾರಿಗೂ ಮಾತಾಡೋಕ್ಕೆ ಇದಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬಟ್ ಆದರೂ ಬಂದಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ಅದಾದಮೇಲೆ ಹೋಗ್ಬಿಟ್ಟು ಬಂದಾದಮೇಲೆ ಏನೇನು ನಡೀತದೆ ನಿಮಗೆ ಗೊತ್ತು. ಅದಾದಮೇಲೆ ಇಲ್ಲಿ ತಿರ್ಗಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದೆಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟನೋ ಗೊತ್ತಿಲ್ಲ. ಐ ಥಿಂಕ್ ಟಚ್ ವುಡ್ ಇವತ್ತೂ ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ, ಪ್ರಮೋಷನಲ್ ಸಾಂಗು ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗುತ್ತೆ 45. ನೋಡಿ ಆ ಸಾಂಗ್ ನೋಡ್ಬಿಟ್ಟು ನೀವು ಹೇಳಿ ಶಿವನ ಎನರ್ಜಿ ಹೆಂಗಿದೆ ಅಂತ ಹೇಳ್ತೀವಿ. ನಡೀತಾ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಪ್ರಾಜೆಕ್ಟಲ್ಲಿ ನೋಡಿರ್ಬೋದು, ಸಾಕಷ್ಟಿದೆ. ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು. ಯಾಕಂದ್ರೆ ನಮ್ಮ ಹೋಮ್ ಪ್ರೊಡಕ್ಷನ್ಗೆ ಡೇಟ್ ಒದಗಿಸ್ತಲ್ಲ. ಅದು ಪ್ರೊಡ್ಯೂಸರ್ ನನಗೆ ಬೈತಾ ಇದ್ದಾರೆ, ನಮ್ದು A ಫಾರ್ ಹಂಗೆ ಯಾವಾಗ. ಬಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು 2-3 ಸಿನಿಮಾ ಇದೆ, ಆದ್ಮೇಲೆ ಮಾಡ್ಕೊಳ್ತಿರ್ಬೇಕು. ಅಣ್ಣ ಇನ್ನೊಂದು 666 ಆಪ್ರೇಷನ್ ಅದರಲ್ಲಿ ತೇಟ್ ಅಣ್ಣವರು ಫೀಲಿಂಗ್ ಸ್ಟೈಲ್ ಸಖತ್ತಾಗಿದೆ, ಒಂದು ಸ್ಪೈ ಕ್ಯಾರೆಕ್ಟ್ರು. ಸೊ ನಿಮ್ಮ ಲುಕ್ಕೆ ಒಂದು ಜನರಿಗೆ ಒಂದು ಇದಾಗಿದೆ. ಆ ಸಿನಿಮಾದಲ್ಲಿ ಹೇಮಂತ್ ಅವ್ರ ಜೊತೆ ಅವರೆಲ್ಲ ಎಷ್ಟು ನಿಮಗೆ ಸಪೋರ್ಟಿವ್ ಆಗಿದೆ ನೋಡಿ. ಹೇಮಂತ್ ಅವರು ಡಿಸೈನ್ ಮಾಡಿದ ಕ್ಯಾರೆಕ್ಟರ್ ಅದು. ಆ್ಯಂಡ್ ಜೊತೆಲಿ ರಾಜು ಅಂತ ಅವರೇ ವಿಗ್ ಮಾಡಿದ್ರು, ಹೇರ್ ಸ್ಟೈಲ್ ಮಾಡಿದ್ರು. ಅದು ಆಮೇಲೆ ಆ ಮೀಸೆ ಇರ್ಬೋದು, ಎವ್ರಿಥಿಂಗ್. ಆ್ಯಂಡ್ ಮೇಕಪ್ ನಾನಿ ಅವರು. ಆ್ಯಂಡ್ ಸಾಗರ್ ಕಾಸ್ಟ್ಯೂಮ್ ಮಾಡಿದ್ದು ಸಾಗರ್. ಐ ಥಿಂಕ್ ರೆಟ್ರೋ ಲುಕ್ಲಿ ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ಲಿ ಕಾಣಿಸ್ಕೊತಾ ಇರೋದು. ಐ ಥಿಂಕ್ ನನಗೆ ಗೊತ್ತಿಲ್ಲ ಅದು ಏನು. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಕರಿತೀವಿ, ವೈದ್ಯೋ ನಾರಾಯಣೋ ಹರಿ ಅಂತ ಕರಿತೀವಿ. ನಿಮಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಂಥ ವೈದ್ಯರಿಗೆ ಒಂದು ಕರೆಸಿ ಅವ್ರಿಗೆ ಸನ್ಮಾನ ಮಾಡೋದು ನಿಜಕ್ಕೂ ಖುಷಿ ವಿಚಾರ. ಇನ್ಫ್ಯಾಕ್ಟ್ ಇದರಿಂದ ಒಂದು ಅಷ್ಟೊಂದು ಇನ್ಸ್ಪಿರೇಷನ್ ಆಗುತ್ತೆ ಕೂಡ. ಸೊ ಆ ಡಾಕ್ಟರ್ಸ್ ಬಗ್ಗೆ ಚಿಕ್ಕ ವಿಷಯ ನಾವು ಮಾಡಿರೋ ದೊಡ್ಡದೇನಿಲ್ಲ. ಅವ್ರು ನಮ್ಗೆ ಮಾಡಿರೋದು ಇದೆಯಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇದಾರಲ್ಲ, ಯಾವ ಟೈಮಲ್ಲಿ ಫೋನ್ ಮಾಡಿದ್ರು, ಡಾಕ್ಟರ್ ವಿ ಕೆ ಶ್ರೀನಿವಾಸ್ ಇದ್ದಾರೆ, ಮಧ್ಯರಾತ್ರಿ ಫೋನ್ ಮಾಡಿ 4 ಗಂಟೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ ಫೋನ್. ಆ್ಯಂಡ್ ಎಲ್ಲ ವೀಡಿಯೋನು ವಾಚ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ನೀವು ಚೂರು ಸುಸ್ತಾಗಿ ಕಾಣ್ತಾರೆ, ಯಾಕೆ ಇಲ್ಲ ಡಾಕ್ಟರ್ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿರ್ತದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಆ್ಯಂಡ್ ಊಟ ಚೆನ್ನಾಗಿ ಮಾಡಿ ಹೇಳ್ತಾ ಇರ್ತೀವಿ. ಎವ್ರಿಬಡಿ ಕೀಪ್ಸ್ ಅನ್ ಐ ಆನ್ ಮೀ. ಸೊ ನನಗೆ ಪುಣ್ಯ ಮಾಡಿದ್ದು ಅದು. ಆಮೇಲೆ ಮನೋಹರನ್ ಅವ್ರು US ಅಲ್ಲಿ ಇದ್ರು, ಅವ್ರು ಫೋನ್ ಮಾಡ್ತಾರೆ, ಶಿವಣ್ಣ ವೀಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿದ್ದೀರಾ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇವಾಗ ಚೆನ್ನಾಗಿ ಐ ಥಿಂಕ್ ಮೂಮೆಂಟಮ್ ಚೆನ್ನಾಗಿದೆ, ಇದೇ ಥರ ಮೇಂಟೈನ್ ಮಾಡಿ. ಇದರೆಲ್ಲ ಇರಬೇಕಾದ್ರೆ ಜೊತೆಲಿ ಅಭಿಮಾನಿಗಳು, ಎವ್ರಿಬಡಿ ಈಸ್ ಕನ್ಸರ್ನ್. ಸೊ ಇಂಡಸ್ಟ್ರಿಯಿಂದ ನಿನ್ನೆ ಮೊನ್ನೆಯಿಂದಲೂ ಕೂಡ ಎಲ್ಲರೂ ವಿಶ್ ಮಾಡ್ತಿರೋದು ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ. ಅಣ್ಣಂಗೆ ಶುಭಾಶಯಗಳು, ತುಂಬ ಶುಭಾಶಯಗಳು. ಈ ಹೆಸರು ಹೇಳಿದ್ರೆ ಇವಾಗ ಅಷ್ಟು ಜನ ಕೂಡ ಎಲ್ಲರೂ ವಾಲಂಟಿಯರ್ ಎಷ್ಟು ರೀತಿ ಆ ವಿಶ್ವಾಸಕ್ಕೆ ಏನು ಹೇಳಕ್ಕೆ ಸಾಧ್ಯ? ಏನು ಐ ಡೋಂಟ್ ನೋ. ಐ ಲವ್ ದೆಮ್ ಆ್ಯಂಡ್ ದೇ ಲವ್ ಮೀ ಅಷ್ಟೇ. ಶಿವಣ್ಣನ ಎನರ್ಜಿಗೆ ಒಂದು ಮಾದರಿ. ಯಾಕೆಂದರೆ ನಿಮ್ಮ ಥರ ಒಬ್ಬ ಸ್ಟಾರು ಈ ಥರ ಕಾಯಿಲೆಗಳು ಬಂದಾಗ ಸಾಮಾನ್ಯವಾಗಿ ಸಮಾಜದಲ್ಲಿ ತುಂಬ ಇದಾಗ್ಬಿಡ್ತಾರೆ. ಆದರೆ ಶಿವಣ್ಣ ಒಂದು ಮಾದರಿಯಾಗಿ ಜನರಿಗೊಂದು ಸ್ಫೂರ್ತಿ ಆದರು. ಸೊ ಆ ಚಾಲೆಂಜಿಂಗು ಮತ್ತು ಅಕ್ಕನ ಸಪೋರ್ಟು, ಗೀತಾಕ್ಕ ಅವರ ಸಪೋರ್ಟು ಮತ್ತು ನಿವೇದಿತಾ ಮೇಡಮ್, ಇಡೀ ಫ್ಯಾಮಿಲಿ
ನಿಮ್ಗೆ ಯಾವ ರೀತಿ ಇಲ್ಲಮ್ಮ ಅವರ ದೇವದ ಬ್ಯಾಕ್ ಬೋನ್ ಇವತ್ತು ನಾನು ಇಷ್ಟು ಮತ್ತೆ ಚೇತರಿಸ್ಕೊಂಡಿದ್ದೀನಿ ಆ್ಯಂಡ್ ಆ ಮೋಟಿವೇಶನ್ ಇದೆಯಲ್ಲ ಯಾರೇ ಆದರೂ ಕುಗ್ತೀವಿ, ನಾನು ಕುಗ್ಗಿದ್ದೀನಿ. ಅಂದ್ರೆ ಯಾಕೆ ಭಯ ಬಿದ್ದುಬಿಡ್ತಾರೆ ಆಗಿದೆ, ಆದ್ರೆ ಬಟ್ ಶಿವಣ್ಣ ಅದನ್ನ ಅವರು ಜೊತೆಲೇ ಇದ್ದು ಯಾವತ್ತೂ ಅದನ್ನ ನಾನು ಕುಗ್ಗೋದು ಬಿಡಲಿಲ್ಲ. ಆ್ಯಂಡ್ ಇಂಡಸ್ಟ್ರಿನೂ ಅಷ್ಟೇ, ನಾನು ಅರ್ಜುನ್ ಜನ ಶೂಟಿಂಗ್ ನಡೀತಾ ಇತ್ತು ಅವಾಗ, ನಾನು ಕೀಮೋ ಮಾಡ್ಬೇಕಾದ್ರೆ ಅರ್ಜುನ್ ಜನ ಕ್ಲೈಮ್ಯಾಕ್ಸ್ ಶೂಟಿಂಗು. ನೀವು ಪಿಕ್ಚರ್ ಕ್ಲೈಮ್ಯಾಕ್ಸ್ ನೋಡಿ ಒಂದು ಸ್ವಲ್ಪನೂ ಗೊತ್ತಾಗಲ್ಲ, ಅಷ್ಟು ಮಟ್ಟಿಗೆ ನನ್ನ ಕೈಲಿ ಮಾಡಿಸಿದ್ದಾರೆ. ಅದೇನಂದರೆ ಎಲ್ಲರ ಸಪೋರ್ಟ್ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಗೆ ಗೊತ್ತಿದ್ರೆ ಒಂದು ದೇವ್ರ ಒಂದು ಆಶೀರ್ವಾದ ಕೊಡ್ತಾರೆ. ನಿನ್ನೆ ಎಲ್ಲ ಬ್ಯಾರಿಕೇಡ್ ಗೊತ್ತೇ, ಐ ಥಿಂಕ್ ನನಗೆ ಅದು ಹೆಂಗೆ ಒದಗಿ ಬರ್ತಾ ಇದೆ ಗೊತ್ತಿಲ್ಲ. ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ ಬಿಟ್ಟಿದೆ, ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ನನ್ನ ಈ ರೀತಿ ತೋರಿಸ್ಬೋದು ಅನ್ನೋದು ಒಂದು ಇದೆಯಲ್ಲ, ಅದು ಅವ್ರ ಇಮ್ಯಾಜಿನೇಷನ್. ಇವಾಗ ನಾನೇ ಹಂಗೆ ಕಾಣಿಸ್ಕೊತಿದ್ರೆ ಹೇಳೋಕ್ಕಾಗಲ್ಲ. ನಾನು ಹಂಗೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ರೀಸನ್ಸ್ಗಳಿದೆ. ಹೇರ್ ಸ್ಟೈಲಿಸ್ಟ್ ಇರ್ಬೋದು, ಮೇಕಪ್ ಮಾಡೋದು ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು. ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಡೈರೆಕ್ಟರ್ ಇಮ್ಯಾಜಿನೇಷನ್. ಐ ಥಿಂಕ್ ನಾನು ಭಾಗ್ಯ ಮಾಡಿದ್ದೀನಿ. ಅದಕ್ಕೆ ಬಹುಶಃ ಎನರ್ಜಿ ಫ್ಲೋ ಹೆಂಗಾಗ್ತಿದೆ ಅಂದರೆ ನಾನಾಗಿ ಉಡ್ಸ್ಕೊಳ್ಳೋದಲ್ಲ, ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ. ಪ್ರತಿ ಬರ್ತ್ಡೇನೂ ಈ ರೀತಿ ಸಂಖ್ಯೆ ಜಾಸ್ತಿ ಆಗೋದಿರ್ಬೋದು, ಇಲ್ಲಾಂದರೆ ಒಂದು ಇರ್ಬೋದು. ಐ ಥಿಂಕ್ ನಾನು ಬ್ಲೆಸ್ಡ್ ಇನ್ ದಟ್ ಇದೆ. ಬಟ್ ನಾನು ಆ ಬ್ಲೆಸ್ಡ್ಗೆ ನಾನು ಅರ್ನಾಗಿರೋಕ್ಕೆ ನಾನು ಇನ್ನು ಸಬ್ಜೆಕ್ಟೇ ರೆಡಿ ಇಲ್ಲ. ಐ ಥಿಂಕ್ ಈಗ ಇದರಲ್ಲಿ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಅಂತಲ್ಲ, ಆಲ್ ಓವರ್ ವರ್ಲ್ಡಲ್ಲಿ ಅತಿ ಹೆಚ್ಚು ಸಿನಿಮಾಗಳು ಸೈನ್ ಮಾಡಿದ ಏಕೈಕ ನಟ ನಮ್ಮ ಖುಷಿ ವಿಚಾರ. ಇಡೀ ವರ್ಲ್ಡಲ್ಲೇ ಅತಿ ಹೆಚ್ಚು ಸಿನಿಮಾಗಳು ಸೈನ್ ಮಾಡಿ ರೆಡಿ ಆ್ಯಕ್ಟ್ ಮಾಡೋಕ್ಕೆ ಬಹುಶಃ ಒಂದು 4 ವರ್ಷ 4-5 ವರ್ಷ ಆಲ್ರೆಡಿ ನೀವು ಬುಕ್ಡು. ಮತ್ತು ಈಗಿನ ಯಂಗ್ಸ್ಟರ್ಸ್ಗೆ ಅಣ್ಣ ಹೇಳ್ದಂಗೆ ಈಗಿನ ಯಂಗ್ಸ್ಟರ್ಸ್ಗೆ ಶಿವಣ್ಣ ಇಟ್ಕೊಂಡು ಕತೆ ಬರೆಯೋದು ಆಲ್ಮೋಸ್ಟ್ 5-6 ವರ್ಷ ನೀವು ಬುಕ್ ಆಗಿದೆ. ಮನಸ್ಸಿದ್ರೆ ಮಾರ್ಗಮ್ಮ, ಅಷ್ಟೇ ಮನಸ್ಸು ಮಾಡಬೇಕು. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಯಾವ ರೀತಿ ಕತೆ ಮಾಡಬೇಕಂತ ಗೊತ್ತಾಗಲ್ಲ, ನಮಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದು ಸತಿ ಒಳ್ಳೆ ಪಿಕ್ಚರ್ಗಳು ಹೋಗಲ್ಲ. ಅದಕ್ಕೆ ವಿ ಕ್ಯಾನ್ ಹೆಲ್ಪ್ ಇಟ್, ಬಿಕಾಸ್ ಜನಗಳು ಆಗಿನ ಇದು ಪರಿಸ್ಥಿತಿ ಜನ ಯಾವ ರೀತಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಅದೆಲ್ಲೋ ಒಂದು ಕಡೆ ಆ ಒಂದು ಮಿರಾಕಲ್ ಆಗಬೇಕು, ಆಗುತ್ತೆ. ಅದು ಎಲ್ಲರಿಗೂ ಒಳ್ಳೇದಾಗಬೇಕಂತ ನಾನು ಕೇಳ್ಕೊಳ್ಳಿ. ಯಾಕೆ ನಾನು ಯಾಕೆ ಕೇಳ್ತಿದ್ದರೆ ಆಲ್ ಯಂಗ್ಸ್ಟರ್ಸ್ ಫಿಲ್ಮ್ ಚೆನ್ನಾಗಿ ಹೋಗ್ಬೇಕಂತ ಯಾಕೆ ಕೇಳ್ಕೊಳ್ತೀನಿ ಅಂದರೆ, ಇವಾಗ ನೋಡಿ ಇವಾಗ ನೆಕ್ಸ್ಟ್ ಬರ್ತಾ ಇದೆ, ನೆಕ್ಸ್ಟ್ ವೀಕು 18th ಎಕ್ಕ ರಿಲೀಸ್ ಆಗ್ತದೆ. ಇವಾಗ ಪಿಕ್ಚರ್ ಅದು ಮಗಂದು ಅದೂ ಸಾಂಗ್ ಒಂದು ಪಾಪ್ಯುಲರ್ ಆಗಿದೆ, ಅದು ಚೆನ್ನಾಗಿ ಆಗಬೇಕು. ಜೊತೆ ಕಿರೀಟಿ ಜೂನಿಯರ್ ಪಿಕ್ಚರ್ ಇದೆ, ಅವನು ಆತನೂ ಅಷ್ಟೇ ಒಬ್ಬ ಪ್ರಾಮಿಸಿಂಗ್ ಯಂಗ್ಸ್ಟರ್. ಸೊ ಎಲ್ಲ ಯಂಗ್ಸ್ಟರ್ಸ್ ಸಿನಿಮಾ ಚೆನ್ನಾಗಿ ಹೋಗ್ಬೇಕು. ನಮ್ಮ ಕರ್ನಾಟಕಕ್ಕೆ ಎಲ್ಲ ಯಂಗ್ಸ್ಟರ್ಸ್ ಬರಬೇಕು. ಹೊಸಬ್ರದ್ದು ಎಲ್ಟು ಮುತ್ತ ಅಂತೇಳಿ ಒಂದು ಸಿನಿಮಾ ಒಂದು ಸಿನಿಮಾ ಕರಾವಳಿ ಭಾಗದವರು, ಅದು ತುಂಬ ಹೆಸರಾಗ್ತಿದೆ ಕರ್ನಾಟಕ. ಅದೇ ಎಲ್ಲ ಸಿನಿಮಾ ಚೆನ್ನಾಗಿ ಆಗಬೇಕು. ಕರಾವಳಿ ಭಾಗ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಕರಾವಳಿನೂ ನಮ್ಮದೇನೆ, ಈ ಕಡೆ ಸೈಡ್ ಕಾವೇರಿನೂ ನಮ್ಮದೇನೆ. ಎವ್ರಿಥಿಂಗ್ ಆಲ್ ದ ಪಾರ್ಟ್ ಆಫ್ ಕರ್ನಾಟಕ ಇಸ್ ಅಬೌಟ್ ಚೆನ್ನಾಗಿ ಹೋಗ್ಬೇಕಂತ. ಹೊರಗಡೆ ಒಂದು ಏನೋ ನಂಬರ್ಸ್ ಬರ್ತಾ ಇದೆ ಅಷ್ಟೇ. ನನಗೇನು ದೇವರ ಕೈಕಷ್ಟು ಚೆನ್ನಾಗಿ ಆಗಲಿ, ಒಳ್ಳೆ ಸಿನಿಮಾಗಳು ಬರಲಿ, ಎಲ್ಲರಿಗೂ ಈ ಪ್ರಾಬ್ಲಮ್ಸ್ಗಳು ಏನಿದೆ ಅವೆಲ್ಲ ಸಾಲ್ವ್ ಆಗಬೇಕು ಅಂತ ಅಷ್ಟೇ. ಅದು ಅದನ್ನು ಈಸಿಲಿ ಇನ್ನು ಮರ್ತಿದ್ದೆ. ಮಧು ತುಂಬ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫಲ್ಲಿ. ಇದರಲ್ಲಿ ಮಧು ಅವ್ರ ಇದು ಭಾಳ ಚೆನ್ನಾಗಿ, ನಾವು ಯಾವತ್ತೂ ಮರೆಯೋಕ್ಕಲ್ಲ ಮಧುನ. ಭೀಮಣ್ಣ ಅವರು ಅಷ್ಟೇ, ಮಧು ಗೀತಾ ಅವ್ರ ಮಾವ ಅವರು ಅಷ್ಟೇ. ಇನ್ನೊಬ್ಬರು ವರುಣ್ ಅಂತ, DKD, ರಕ್ಷಿತ್, ವರುಣ್, ಚಿನಿ ಪ್ರಕಾಶ್, ಅನುಷ್, ಇವರೆಲ್ಲರೂ ಎವ್ರಿಬಡಿ ಹ್ಯಾಸ್ ಬೀನ್ ನನಗೆ ನನ್ನ ಮಗು ಥರ ನೋಡ್ಕೊಂಡಿದ್ದರು.
45 ಒಂದು ಹೊಸ ಲುಕ್ನ ರಿವೀಲ್ ಮಾಡ್ತಾ ಇದ್ದಾರೆ ಬ್ಯಾಚ್ಗೆ ಪ್ರಯುಕ್ತ. ತುಂಬ ಥ್ಯಾಂಕ್ಸ್ ರಮೇಶ್ ರೆಡ್ಡಿ ಅವರು, ಅರ್ಜುನ್ ಜನಿ ಅವರು. ಭಾಳ ಖುಷಿ ಆಗುತ್ತೆ. 45 ಟೀಮ್ ಅಂದ್ರೆ ಒಂದು ಜೋಶ್ ಇದೆ. 459 45 ಅಂದರೆ 9 63 ಇದೆ ನಮ್ಮ ಏಜ್, 9 ಅದು 9. ಸೊ ಒಳ್ಳೇದಾಗಲಿ, ತಾವೆಲ್ಲ ಎಲ್ಲರೂ ಆಶೀರ್ವಾದ ಇರಲಿ. 45 ಟೀಮ್ ಆದಷ್ಟು ಬೇಗ ಬರ್ತಾ ಇದ್ದೀವಿ. ಎಲ್ಲ ವರ್ಕು ನಡೆದು ಮುಗಿದಿದೆ. ಎಲ್ಲ ಭಾಷೆಯಲ್ಲೂ ಏಕಕಾಲ ಬರ್ತಾ ಇದೆ, ಒಂದು ಅಟ್ ಎ ಟೈಮ್ ಬರ್ತಾ ಇದೆ ಎಲ್ಲ ಭಾಷೆಯಲ್ಲೂ. ಸೊ ತಮ್ಮ ಒಂದು ವಿಶಸ್ ಬ್ಲೆಸ್ಸಿಂಗ್ಸ್ ಇರಲಿ 45 ಟೀಮ್ ಮೇಲೆ ಅಂತ ಕೇಳ್ಕೊತೀನಿ. ಇವತ್ತು ಉಪೇಂದ್ರನೂ ಇಲ್ಲ, ರಾಜ್ ಶೆಟ್ಟಿ ಇಬ್ಬರು ಮಿಸ್ ಮಾಡ್ಕೊತಾ ಇದ್ರು. ಸೊ ಎಲ್ಲ ನಮ್ಮ ಇಡೀ ಟೀಮ್ 45 ಅಂದರೆ ನಾವು, ಉಪೇಂದ್ರ, ರಾಜ್ ಶೆಟ್ಟಿ, ಸೊ ಅರ್ಜುನ್ ಜನ್ಯ, ರಮೇಶ್ ರೆಡ್ಡಿ ಅವರು, ಸತ್ಯ ಹೆಗಡೆ, ಅದೇ ಮ್ಯೂಸಿಕ್ ಅರ್ಜುನ್ ಜನ್ಯನೇ. ಸೊ ಆದಷ್ಟು ಬೇಗ ನೆಕ್ಸ್ಟು ಒಂದು ಸಾಂಗ್, ಪ್ರಮೋಷನಲ್ ಸಾಂಗ್ ಅದು ಬರ್ತಾ ಇದ್ದಾರೆ ಆಗಸ್ಟ್ಲಿ. ಯಾವ ಡೇಟ್ ಅಂತಾರೆ ಏನು ಮಾಡ್ತೀವಿ ನೋಡಿ. ಆ ಸಾಂಗ್ ನಿಮ್ಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದು ಒಂದು ಬ್ಯೂಟಿಫುಲ್ ಕಥೆ ಇದೆ. ಆ ಕಥೆ ನೋಡಿದ್ರೆ ನಿಮಗೆ ಸೂಕ್ಷ್ಮವಾಗಿ ಆ ಸಿನಿಮಾ ಏನಂತ ನಿಮ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಮನೆ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಶಿವನಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು 45 ತಂಡದ ಕಡೆಯಿಂದ. ಅಣ್ಣ ಪ್ಲೀಸ್ ನಿಮ್ಮ ಕೈಯಿಂದನೇ ಪೋಸ್ಟರ್ ರಿವೀಲ್ ಮಾಡಬೇಕು. ನಾವು ಕೋಲಾರದಿಂದ ಬಂದಿದ್ದೀರಣ್ಣ. ನಮ್ಮ ಪ್ರೀತಿಯ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವರ್ಷ ಬರಲ್ಲ ಫಸ್ಟ್ ಬಂದಿದ್ದೀರಿ ನೋಡೋಣ ಅಂತ ಬಂದಿದ್ದೀರಿ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀರಿ. ಯಾವಾಗ ಮೀಟ್ ಆಗಿಲ್ಲ ಫಸ್ಟ್ ಸರಿ ನೋಡೋಣ ಅಂತ ಬಂದಿದ್ದೀರಿ. ಬರ್ತಾಯಿದ್ದೆ, ಯಾವಾಗ ಬರ್ತಾಯಿದ್ದೆ, ಆಗ ಸರ್ ಇರ್ತಿರ್ಲಿಲ್ಲ, ಯಾವಾಗ ನೋಡೋಣ ಅಂತ ಬಂದಿದ್ದೀರಿ. ನಾವು ಶಿವಲಿಂಗ ಮೂವಿ ನೋಡಿ ನಮ್ಗೆ ತುಂಬ ಇಷ್ಟ ಅಣ್ಣ. ನಮ್ಮ ಹೆಸರು ಅನಿಲ್ ಅಂತ. ನಾವು ಇಲ್ಲಿ ಅಣ್ಣವರ ಬರ್ತಡೇ ಅಂತ ಬಂದಿದ್ದೇವೆ. ಗುಮ್ಮಟ್ ಕೆಲಸ ಮಾಡ್ತಿದ್ದೇವೆ. ಇಲ್ಲಿ ಎಲ್ಲ ಕೆಲಸ ಬಿಟ್ಟು ಬೆಳಗ್ಗೆ ಇಲ್ಲಿ ಬಂದು ಕಾಯ್ತಾ ಬಿಟ್ಟು ಅಣ್ಣವ್ರು ನೋಡ್ಬೇಕಂತೇಳಿ
ಅಂದರೆ ಇಷ್ಟ ಮೇಡಮ್. ಅವ್ರು ಅಂದರೆ ನಮ್ಗೆ ತುಂಬ ಇಷ್ಟ. ನಮಗೆ ಕನ್ನಡ ಅಭಿಮಾನಿಗಳು ಎಲ್ಲ ಸೇರ್ಬಿಟ್ಟು ಹಿಂಗಾಗಿ ನಾವು ಕನ್ನಡದಿಂದ ನಾವೆಲ್ಲ ಹೋರಾಟ ಹಾಕೊಂಡು ಅಣ್ಣರ ಬರ್ತಡೇ ಮಿಸ್ ಮಾಡೋಕೆ ಬಂದಿದ್ದೀವಿ ಮೇಡಮ್. ಡೋರ್ ಇದೆಯಲ್ಲ ಸರ್, ಹಂಗೆ ಸರ್ ಕೊಡಿ ಸರ್. ರಾಜ್ಯದ ವಿವಿಧ ಭಾಗಗಳಿಂದ ಅವರ ಅಭಿಮಾನಿಗಳು ಇಲ್ಲಿಗೆ ಬಂದಿರುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್.